ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ರವೆ ಇಡ್ಲಿನ ಮೃದುವಾಗಿ ಸಾಫ್ಟಾಗಿ ಕಡಿಮೆ ಉದ್ದಿನಬೇಳೆ ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗೂ ಇರುತ್ತೆ, ಸ್ಪಾಂಜ್ ಆಗೂ ಇರುತ್ತೆ, ಉದ್ರುದ್ರಾಗೂ ಇರುತ್ತೆ. ತಿನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಸೇಮ್ ಹೋಟೆಲ್ ರೀತಿಲೇ ಇರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಗ್ಲಾಸ್ನಷ್ಟು ಉದ್ದಿನ ಕಾಳನ್ನು ತಗೊಳ್ತಾ ಇದ್ದೀನಿ. ನೋಡಿ, ಅರ್ಧ ಗ್ಲಾಸ್ ಉದ್ದಿನ ಕಾಳು ಹಾಕಿದ್ದೀನಿ. ನಂತರ ಸ್ವಲ್ಪ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ. ಆನಂತರ ಸ್ವಲ್ಪ ಮೆಂತ್ಯ ಹಾಕ್ತಾ ಇದ್ದೀನಿ. ಎಲ್ಲವನ್ನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ಸರ್ತಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ತುಂಬ ಕೊಳೆ ಇರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಒಂದು 2ರಿಂದ 3 ಸರಿ ವಾಶ್ ಮಾಡ್ಕೊಳ್ಳಿ. ನಂತರ ನೀರನ್ನು ಹಾಕಿ ಒಂದು 5ರಿಂದ 6 ಗಂಟೆ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇಷ್ಟು ನೀರನ್ನು ಹಾಕಿ ಒಂದು ಜರಡಿನ ಮುಚ್ಚಿಬಿಟ್ಟು ನಾನು ಸೈಡಲ್ಲಿ ಎತ್ತಾಡ್ತಾ ಇದ್ದೀನಿ. ಹಾಗೆಯೇ ನಾವು ಯಾವ ಗ್ಲಾಸಲ್ಲಿ ಉದ್ದಿನ ಕಾಳನ್ನು ತಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 2 ರವೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೋಟು ಉದ್ದಿನ ಕಾಳಿಗೆ 2 ಲೋಟ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಇಡ್ಲಿ ಮಾಡೋ ರವೆ. ಇಡ್ಲಿ ರವೆ 2 ಲೋಟ ಅಥವಾ 2 ಲೋಟ, ಸ್ವಲ್ಪ ವೇರಿಯೇಷನ್ ಆದರೂ ಏನು ತೊಂದರೆ ಇಲ್ಲ, ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ರವೆಯಲ್ಲೂ ಕೂಡ ಕೊಳೆ ಇರುತ್ತೆ. ಉದ್ದಿನ ಕಾಳನ್ನು ಯಾವ ಟೈಮಲ್ಲಿ ನೆನೆಸ್ತೀನೋ ಅದೇ ಟೈಮಲ್ಲೇ ರವೆನೂ ಕೂಡ ನೆನೆಸಿಟ್ಕೊಳ್ತೀನಿ. ನೋಡಿ ಎಷ್ಟು ಕೊಳೆ ಇದೆ. ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೂ ನೀರನ್ನು ಸೇರಿಸಿ ಒಂದು 5ರಿಂದ 6 ಗಂಟೆ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ರವೆ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಸ್ಪಾಂಜಾಗಿ ಬರುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡವನ್ನು ಹಾಕಲ್ಲ. ನೋಡಿ, ಇವಾಗ 5ರಿಂದ 6 ಗಂಟೆ ಉದ್ದಿನ ಕಾಳು ನೆನೆಕೊಂಡಿದೆ. ಅದನ್ನು ನಾವು ಮತ್ತೆ ಒಂದು ಸರಿ ಚೆನ್ನಾಗಿ ಕೈಯಿಂದ ಕಲಿಸ್ಬಿಟ್ಟು ನೀರನ್ನು ಬಸ್ಕೊಳ್ಳೋಕ್ಕೆ ಜರಡಿಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಮಿಕ್ಸಿ ಮಾಡೋ ಟೈಮಲ್ಲಿ ನೋಡಿ, ಜರಡಿಗೆ ಹಾಕ್ಕೊಂಡು ಸ್ವಲ್ಪನೂ ನೀರಿಲ್ಲದೆ ಇರೋ ಹಂಗೆ ಬಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ನಾವು ರವೆನ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವ, ಅದನ್ನು ಕೂಡ ಈ ಥರ ಚಿಕ್ಕ ಜರಡಿಲಿ ಜರಡಿ ಹಿಡಿಯುವಂತಹ ಜರಡಿಗೆ ಹಾಕ್ಬಿಟ್ಟು ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಯಾಕಂದರೆ ನೀರಿದ್ದರೆ ತುಂಬ ತೆಳುವಾಗಿಬಿಡುತ್ತೆ ಇಡ್ಲಿ ಹಿಟ್ಟು. ಅದಕ್ಕೋಸ್ಕರ ಕಂಪ್ಲೀಟ್ ನೀರನ್ನು ಎಲ್ಲ ತೆಗಿಲಿಬೇಕಾಗುತ್ತೆ. ನೋಡಿ, ನೀರು ಚೆನ್ನಾಗಿ ಬಸ್ಕೊಂಡಿದೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೀರು ಬಸ್ಕೊಂಡಿರುವಂತಹ ರವೆನ ನಾವು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ನೀರು ಹೋಗಿದೆ. ನಾನೊಂದು ಸ್ಪೂನ್ ಸಹಾಯದಿಂದ ರವೆನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಎಲ್ಲ ರವೆಯನ್ನು ಅದಕ್ಕೆ ಹಾಕಿಬಿಟ್ಟು ಆನಂತರ ನಾವು ರುಬ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ಬೇಕಾಗತ್ತೆ. ನೋಡಿ, ರವೆ ಕ್ಲೀನಾಗಿ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಉದ್ದಿನ ಕಾಳಿನ ಮಿಶ್ರಣನ ಅದಕ್ಕೆ ಸೇರಿಸೋಣ. ನೋಡಿ, ಈ ಮೆಜರ್ಮೆಂಟಲ್ಲಿದ್ದರೆ ಉದ್ದಿನ ಕಾಳಿಂದು ರುಬ್ಬಿರುವಂತಹ ಹಿಟ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಅದಕ್ಕೆ ಸೇರಿಸ್ಬಿಟ್ಟು ಇದನ್ನು ಸ್ಪೂನಿಂದ ಕಲಿಸ್ಬೇಡಿ, ಕೈಯಿಂದನೇ ಕಲಿಸಿ. ಕೈಯಿಂದ ಕಲಿಸೋದ್ರಿಂದ ಚೆನ್ನಾಗಿ ಹುದುಗುತ್ತೆ ಹಿಟ್ಟು ಅನ್ನೋ ಒಂದು ನಂಬಿಕೆ. ಆ ಕಾರಣಕ್ಕೆ ಕೈಯಿಂದನೇ ಕಲಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಹಿಟ್ಟನ್ನು ಕಲಿಸಿದ್ದೀನಿ. ಇದು ಅರ್ಧದಷ್ಟು ಹಿಟ್ಟು ಇದೆ. ಅದನ್ನು ನಾನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗಿದೆ. ನಾನು ಉಕ್ಕು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ತಟ್ಟೆನ ಇಟ್ಬಿಟ್ಟು ಮುಚ್ಚಿಟ್ಕೊಂಡಿದ್ದೆ. ಇನ್ನೊಂದು 2 ನಿಮಿಷದಲ್ಲಿ ಅದು ಉಕ್ಕು ಬರ್ತಾಯಿತ್ತು. ನಾನು ನೋಡಿಬಿಟ್ಟು ತೆಗೆದು ಒಂದು ಸ್ಪೂನಿನ ಸಹಾಯದಿಂದ ಒಂದೇ ರೂಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಅಂದರೆ ಸ್ವಲ್ಪ ಹಿಟ್ಟು ಒಳಗಡೆ ಹೋಗುತ್ತೆ. ನಾನು ಇದಕ್ಕೆ ಒಂಚೂರು ಸೋಡಾನ ಸೇರಿಸಲ್ಲ, ಹಾಗೆ ಮಾಡ್ತೀನಿ ಮತ್ತು ತುಂಬ ಸ್ಪಾಂಜಿಯಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ರಾತ್ರಿನೇ ಹಾಕ್ತಾರೆ, ನಾನು ಯಾವಾಗಲೂ ಬೆಳಿಗ್ಗೆನೇ ಹಾಕ್ಕೊಳ್ಳೋದು. ನೋಡಿ, ಆಮೇಲೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಓಂ ಕಾಳನ್ನು ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸೇರಿಸೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಇಡ್ಲಿ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಇದನ್ನು ಒಂದೇ ರೂಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟಿಗೂ ಸಕ್ಕರೆ, ಉಪ್ಪು ಹಾಗೆ ಅಜ್ವಾನ ಸೇರಿಕೊಳ್ಳಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನೋಡಿ, ಇವಾಗ ಒಂದು ಇಡ್ಲಿ ಪಾತ್ರೆನ ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಯಾವಾಗಲೂ ಸಿಲ್ವರ್ ಪಾತ್ರೆಯಲ್ಲೇ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಸಿಲ್ವರ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನಿಂಬೆ ಹೋಳನ್ನು ಹಾಕ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು
ಆವಾಗಲೇ ನೀರು ಹಾಕಿಟ್ಟಿರುವಂತಹ ಪಾತ್ರೆನ ಅದರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಡ್ಲಿ ಮಾಡೋ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒನ್ ಟೈಮ್ ಹಚ್ಚಿದರೆ ಸಾಕು, ಪದೇ ಪದೇ ಹಚ್ಚುವಂತಹ ಕೆಲಸ ಏನಿಲ್ಲ. 2 ಪ್ಲೇಟಿಗೆ ಚೆನ್ನಾಗಿ ಎಣ್ಣೆನ ಬ್ರಷಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಇಡ್ಲಿ ಮಾಡೋ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ, ನಾವು ಸ್ವಲ್ಪ ಕಡಿಮೆನೇ ಹಾಕಬೇಕು. ಆವಾಗಲೇ ಹಿಟ್ಟು ಯಾವ ರೀತಿ ಹುದುಗಿತ್ತೋ ಅದೇ ಥರ ಇಡ್ಲಿನೂ ಕೂಡ ಉಪ್ಪಿ ಬರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಇಡ್ಲಿನೇ ಚಿಕ್ಕ ಚಿಕ್ಕದಾಗಿನೇ ಹಾಕಿ, ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ನಾನಿವಾಗ ಸೆಕೆಂಡ್ ಪ್ಲೇಟಿಗೂ ಹಾಕಿದ್ದೀನಿ. 2 ಪ್ಲೇಟಿಗೂ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಹಾಕಿದ್ದೀನಿ. ಈ ಕಡೆ ನೀರು ಚೆನ್ನಾಗಿ ಬಿಸಿಯಾಗಿದೆ. ಅದರಲ್ಲಿ ಹಿಟ್ಟು ಹಾಕಿಟ್ಕೊಂಡಿರುವಂತಹ ಪ್ಲೇಟನ್ನು ಹಾಕಿ ಮುಚ್ಚಿಬಿಟ್ಟು ಕರೆಕ್ಟಾಗಿ 12ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಇಡ್ಲಿ ರೆಡಿಯಾಗಿದೆ. ನಾನು ನಿಮಗೆ ಕೈಯಿಂದನೇ ಮುಟ್ಟಿ ತೋರಿಸ್ತೀನಿ. ನೋಡಿ, ಒಂಚೂರು ಕೈಗೆ ಅಂಟಲ್ಲ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ಮೇಲೆ 10 ನಿಮಿಷ ಹಾಗೆ ಇರಲಿ. ಇನ್ಸ್ಟಂಟಾಗಿ ತೆಗೆದ್ರೆ ಇಡ್ಲಿ ಪ್ಲೇಟ್ಗೆ ಅದು ಹತ್ಕೊಂಡಿರುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ತೆಗೆದ್ರೆ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ, ಕೈಯಲ್ಲಿ ತುಂಬ ಹಗುರವಾಗಿದೆ. ಹಾಗಾದರೆ ಎಲ್ಲರೂ ಕೂಡ ಒಂದ್ಸರಿ ಈ ರವೆ ಇಡ್ಲಿನ ಟೇಸ್ಟ್ ಮಾಡಿ. ವಿಡಿಯೋ ನೋಡಿರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.